ನಮ್ಮ ಬಳಿ 50,000 ಕೋಟಿ ಆಸ್ತಿ ಇದ್ದರೆ ಅದನ್ನ ಸಾಬೀತುಪಡಿಸಲಿ. ಅವರು ಸಾಬೀತುಪಡಿಸಿದ್ರೆ ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತ ಹೇಳಿ ಓಪನ್ ಆದಂತಹ ಸವಾಲನ್ನ ಹಾಕಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ. ನಮ್ಮ ಬಳಿ 50,000 ಕೋಟಿ ಆಸ್ತಿ ಇದೆ ಅಂತ ಏನಾದ್ರೂ ಪ್ರೂವ್ ಮಾಡಿದ್ರೆ ಆ ದಿನವೇ ನಾನು ರಾಜಕೀಯ ನಿವೃತ್ತಿಯನ್ನ ಪಡಿತೀನಿ ಅಂತ ಹೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರೀಗ ಓಪನ್ ಸವಾಲನ್ನ ಹಾಕಿದ್ದಾರೆ. ಹತ್ತಿಕುಣಿ ಗ್ರಾಮದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಖರ್ಗೆ ಹೇಳಿಕೆ ಗುರ್ಮಟ್ಕಲ್ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹತ್ತಿಕುಣಿಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿರೋದು ಪ್ರಿಯಾಂಕ್ ಖರ್ಗೆ. ಒಂದು ವೇಳೆ 50,000 ಕೋಟಿ ಆಸ್ತಿ ನಮ್ಮ ಬಳಿ ಇದ್ರೆ ಮಾಲಿಕೆಯ ಗುತ್ತೇದಾರ್ ಅವರು ಅದನ್ನ ಪ್ರೂವ್ ಮಾಡಲಿ. ರವಿಕುಮಾರ್ ಅವ್ರಿಗೂ ಕೂಡ ಸವಾಲನ್ನ ಹಾಕಿದ್ದಾರೆ. ಇದನ್ನ ಅವರು ಸಾಬೀತು ಪಡಿಸಿದ್ರೆ ನಾಳೆಯೇ ರಾಜಕೀಯ ನಿವೃತ್ತಿಯನ್ನ ನಾನು ಪಡಿತೀನಿ ಅಂತ ನೇರವಾದಂತಹ ಸವಾಲನ್ನ ಪ್ರಿಯಾಂಕ್ ಖರ್ಗೆ, ಮಾಲಿಕೆಯ ಗುತ್ತೇದಾರ್ ಮತ್ತು ರವಿಕುಮಾರ್ ಇಬ್ಬರಿಗೂ ಕೂಡ ಈ ಸವಾಲನ್ನ ಹಾಕಿದ್ದಾರೆ. ಒಂದು ವೇಳೆ ಅವರು ಸಾಬೀತು ಪಡಿಸಲು ಆಗದೇ ಇದ್ದರೆ ಅವರು ನಿವೃತ್ತಿ ಪಡಿತಾರ. ಐಟಿ, ಇಡಿ, ಸಿಬಿಐ ಈಗ ಎಲ್ಲವೂ ಕೂಡ ಅವರ ಕೈಯಲ್ಲೇ ಇದೆ, ಅವರ ಸರ್ಕಾರ ಇದೆ. ಬೇಕಾದ್ರೆ ಅವರು ತನಿಖೆ ನಡೆಸಲಿ, ತನಿಖೆ ಮಾಡಿಸ್ಬೋದಲ್ಲ, ಯಾರು ಬೇಡ ಅಂತ ಹೇಳ್ತಾರೆ, ನಮ್ದಂತೂ ಅಭ್ಯಂತರ ಇಲ್ಲ ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ದಾರೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಲಿಕೆಯ ಗುತ್ತೇದಾರ್ ಏನ್ ಹೇಳಿದ್ರು, ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಸವಾಲ್ ಹೇಗಿತ್ತು ಬನ್ನಿ ನೋಡೋಣ. ಯಾಕವು ಪಾಪ ದುಡ್ಡು ಎಲ್ಲ ಲೂಟಿ ಮಾಡಿದ್ರು, ಎಲ್ಲೆಲ್ಲೋ ಕಾಂಪ್ಲೆಕ್ಸ್ಗಳು, ಎಲ್ಲಿ ಬೇಕಲ್ಲಿ ಆಸ್ತಿ ಬೇನಾಮಿ ಆಸ್ತಿ ಮಾಡ್ಯಾರ. ಲೋಕಾಯುಕ್ತ ಕೇಸ್ ನಡೆದ 50,000 ಕೋಟಿ ಕೇಸ್ ಹಾಕಿದಾರೆ ಅವ್ರ ಮೇಲೆ. ಆ ಕೇಸ್ ನಡೆದ, ಅದು ಬರ್ತದ ಹೊರಗೆ. ರವಿಕುಮಾರ್ ಅವರಿಗೆ, ಮಾಲಿಕೆಯ ಗುತ್ತೇದಾರ್ ಅವರಿಗೆ 50,000 ಕೋಟಿ ನಮ್ಮ ಆಸ್ತಿ ಇದ್ರೆ ನಾಳೆನೆ ಅವ್ರು ಪ್ರೂವ್ ಮಾಡಲಿ. ಇದು ನಾಳೆ ಪ್ರೂವ್ ಮಾಡಲಿ ನಮ್ಮ ಹತ್ರ 50,000 ಕೋಟಿ ರೂಪಾಯಿ ಆಸ್ತಿ ಇದೆ ಅಂತ ನಾವು ರಾಜಕೀಯ ನಿವೃತ್ತಿ ತಗೊಳಕ್ಕೆ ತಯಾರಿದ್ದೀವಿ. ಅಕಸ್ಮಾತ್ ನಮ್ಮ ಹತ್ರ ಆಸ್ತಿ ಇರಲಿಲ್ಲ ಅಂದರೆ ಇವ್ರು ರಾಜಕೀಯ ನಿವೃತ್ತಿ ತಗೊಳಕ್ಕೆ ತಯಾರಿದಾರ? ಇವರಿಗಿಷ್ಟೇ ತಾಕತ್ತಿದ್ದಿದ್ರೆ 5 ವರ್ಷದಲ್ಲಿ ಖರ್ಗೆ ಸಾಹೇಬರು ಮೋದಿ ಅವ್ರ ವಿರುದ್ಧ 5 ವರ್ಷದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಐಟಿ ಅವ್ರ ಕೆಳಗಡೆ ಇತ್ತು, ಇಡಿ ಅವ್ರ ಕೆಳಗಡೆ ಇತ್ತು, ಸಿಬಿಐ ಅವ್ರ ಕೆಳಗಡೆ ಇತ್ತು. ಮಾಡಿಸ್ಬೋದಾಗಿತ್ತಲ್ಲ ತನಿಖೆ, ಯಾರು ಬೇಡ ಅಂದಿದ್ರು? ಯಾವತ್ತಾದ್ರೂ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿದ್ರು ಮಾಡಿಸ್ಬೇಕಾಗಿತ್ತಲ್ಲ ತನಿಖೆ, ಯಾರು ಬೇಡ ಅಂದಿದ್ರು? ಇವೆಲ್ಲಾನು ಚುನಾವಣೆ ಸಂದರ್ಭದಲ್ಲಿ ಯಾವುದೇ ಇಶ್ಯೂ ಇರಲಾರ್ದ ಕಾರಣ ಖರ್ಗೆ ಸಾಹೇಬ್ರ ವಿರುದ್ಧ ಮಾಡ್ತಾ ಇರೋ ಆರೋಪ. ನಾನು ಈಗಲೂ ಕೂಡ ಚಾಲೆಂಜ್ ಮಾಡ್ತೀನಿ ಮಾಲಿಕ ಅವ್ರ ಇದ್ರ ಬಗ್ಗೆ.